ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲ. ಆಚಿ ಚಿಕನ್ ಮಸಾಲ. ನಿನ್ನೆ ಬೆಂಗಳೂರಿನ ಕಸದ ಬಗ್ಗೆ ಒಂದು ಸಮಸ್ಯೆ ಸೃಷ್ಟಿಯಾಗಿತ್ತು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಈ ಸಮಸ್ಯೆಯನ್ನು ಸೃಷ್ಟಿ ಮಾಡಿದ್ರೆ ಬಿಜೆಪಿಗರ ಮನೆ ಮುಂದೆ ಕಸ ಹಾಕ್ತೀವಿ ಅಂತ ಹೇಳಿದ್ರು. ಇದೀಗ ಆರ್ ಅಶೋಕ್ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿಮಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೆ ಮುಂದೆ ಕಸ ಹಾಕಿ ಅಂತ. ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರ ಮನೆ ಮುಂದೆ ಕಸ ಸುರಿತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ನಿನ್ನೆ ಗಾರ್ಬೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿತ್ತು. ಇದೀಗ ಆರ್ ಅಶೋಕ್ ಪ್ರತಿಕ್ರಿಯೆ ಇದು. ನಿಮ್ಮ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೆ ಮುಂದೆ ಕಸ ಹಾಕಿ. ಬೆಂಗಳೂರು ಜನ ಗಲಾಟೆ ಮಾಡ್ತಾ ಇರೋದು ಬಿಜೆಪಿ ಶಾಸಕರಲ್ಲ. ಈ ವಿಚಾರದ ಬಗ್ಗೆ ಗಲಾಟೆ ಮಾಡ್ತಾ ಇರೋದು ಬೆಂಗಳೂರು ಜನ. ಡಿ.ಸಿ.ಎಂ. ಡಿ.ಕೆ.ಶಿ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ಇದು. 6 ತಿಂಗಳಿಂದ ಕಸ ವಿಲೇವಾರಿಗೆ ಸರ್ಕಾರದಿಂದ ಹಣ ಕೊಟ್ಟಿಲ್ಲ. ತಿಂಗಳಿಗೆ 50 ಕೋಟಿ ರೂಪಾಯಿ ಹಣ ಕೊಡಬೇಕು. ಸರ್ಕಾರ ಫಾಫರ್ ಆಗಿಬಿಟ್ಟಿದೆ. ನಮ್ಮ ಮನೆ ಮುಂದೆ ಕಸ ಹಾಕಿ, ಜನರ ಪರವಾಗಿ ನಾನು ಸಹಿಸ್ಕೊಳ್ತೀನಿ. ಕಸನ ನಮ್ಮ ಮನೆ ಮುಂದೆ ಹಾಕೋದು ರಾಜಕೀಯ ದೌರ್ಬಲ್ಯ ಅಂತ ಆರ್ ಅಶೋಕ್ ಮಾತು. ಆ ಭಾಗಕ್ಕೆ ಎಲ್ಲಿ ಕಸ ಹೋಗುತ್ತೋ ಆ ಭಾಗಕ್ಕೆ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಿದ್ರು. 106 ಕೋಟಿ ಹಣವನ್ನು ನಾವು ಬಿಡುಗಡೆ ಮಾಡಿದ್ವಿ. ಇವಾಗ ನಿಮ್ಗೆ ಬಿಡುಗಡೆ ಮಾಡೋಕ್ಕೆ ಹಣ ಇಲ್ಲ. ಕಸ ಈಗಾಗಲೇ ರಾಶಿ ಬೆಂಗಳೂರಲ್ಲಿ ಬಿದ್ದಿದೆ, ಕಸದ ರಾಶಿ. ನಿಮಗೆ ತೆಗಿಯೋಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂದರೆ ನೀವು ಮಾಡಿ. ಜನರ ಪರವಾಗಿ ನಾವು ಅದನ್ನು ಸಹಿಸ್ಕೊಳಕ್ಕೆ ನಾವು ಸಿದ್ಧ ಇದ್ದೀವಿ. ಹೆಂಗೂ ಈ ಸರ್ಕಾರ ಪಾಪರ್ ಅನ್ನೋದನ್ನು ಜನಕ್ಕೆ ಅರ್ಥ ಆಗಿದೆ. ಇನ್ನು ಕಸ ಸುರಿಸಿದ್ರೆ ಗ್ಯಾರಂಟಿ 100% ಪಾಪರ್ ಅಂತ ಜನನೇ ಅರ್ಥ ಮಾಡ್ಕೊಂತಾರೆ. ಜನನೇ ಚೀಮಾರಿ ಹಾಕ್ತಾರೆ. ಒಂದ್ಸರಿ ಹಾಕಿ ಅದ್ಯಾರೋ ಫೈನ್ ಕಟ್ಟಿಲ್ಲ ಅಂತೇಳಿ ಅವ್ರ ಮನೆ ಮುಂದೆ ಹಾಕಿ ಜನ ಚೀಮಾರಿ ಹಾಕಿರೋದನ್ನ ನಾವು ನೋಡಿದ್ದೀವಿ. ಅದರಿಂದ ಈ ಗೊಡ್ಡು ಬೆದರಿಕೆಗಳೆಲ್ಲ ಬೇಡ. ಸಾಲು ಮಾಡೋಕ್ಕೆ ಏನು ಪ್ರಾಬ್ಲಮ್ ಮಾಡಬೇಕು, ಹಣ ಬಿಡುಗಡೆ ಮಾಡಬೇಕು. ಕಳೆದ 6 ತಿಂಗಳಿಂದ ಹಣ ಬಿಡುಗಡೆ ಮಾಡಿಲ್ಲಪ್ಪ. ಪ್ರತಿ ತಿಂಗಳು 50 ಕೋಟಿ ಹಣ ಬಿಡುಗಡೆ ಮಾಡಬೇಕು. ಕಸದ್ದು ಪ್ರತಿ ತಿಂಗಳು 50 ಕೋಟಿ ಬಿಡುಗಡೆ ಮಾಡಬೇಕು. ಇದುವರೆಗೂ ಅಕ್ಟೋಬರ್ ಆದಮೇಲೆ ಇದುವರೆಗೂ ಹಣನೇ ಬಿಡುಗಡೆ ಮಾಡಿಲ್ಲ. ಕಸ ವಿಲೇವಾರಿ ಮಾಡೋರಿಗೆ ಅಧ್ವಾನ ಆಗದಿರೋ ಇನ್ನೇನಾಗ್ತತೆ? ನಿಮ್ಮ ಹತ್ರ ಹಣ ಇದ್ದಿದ್ರೆ ಪ್ರತಿ ತಿಂಗಳು ಬಿಡುಗಡೆ ಮಾಡಬೇಕಾಯ್ತು. ಅಟ್ಲೀಸ್ಟ್ 3 ತಿಂಗಳಿಗೊಂದ್ಸರಿ ಆದ್ರೂ ಬಿಡುಗಡೆ ಮಾಡಬೇಕಾಯ್ತು. ಆ ಭಾಗಕ್ಕೆ ಎಲ್ಲಿ ಕಸ ಹೋಗುತ್ತೋ ಆ ಭಾಗಕ್ಕೆ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಿದ್ವಿ. 106 ಕೋಟಿ ಹಣವನ್ನು ನಾವು ಬಿಡುಗಡೆ ಮಾಡಿದ್ವಿ. ಇವಾಗ ನಿಮ್ಗೆ ಬಿಡುಗಡೆ ಮಾಡೋಕ್ಕೆ ಹಣ ಇಲ್ಲ. ಕಸ ಈಗಾಗಲೇ ರಾಶಿ ಬೆಂಗಳೂರಲ್ಲಿ ಬಿದ್ದಿದೆ, ಕಸದ ರಾಶಿ. ನಿಮಗೆ ತೆಗಿಯೋಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂದರೆ ನೀವು ಮಾಡಿ. ಜನರ ಪರವಾಗಿ ನಾವು ಅದನ್ನು ಸಹಿಸ್ಕೊಳಕ್ಕೆ ನಾವು ಸಿದ್ಧ ಇದ್ದೀವಿ. ಹೆಂಗೂ ಈ ಸರ್ಕಾರ ಪಾಪರ್ ಅನ್ನೋದನ್ನು ಜನಕ್ಕೆ ಅರ್ಥ ಆಗಿದೆ. ಇನ್ನು ಕಸ ಸುರಿಸಿದ್ರೆ ಗ್ಯಾರಂಟಿ 100% ಪಾಪರ್ ಅಂತ ಜನನೇ ಅರ್ಥ ಮಾಡ್ಕೊಂತಾರೆ. ಜನನೇ ಚೀಮಾರಿ ಹಾಕ್ತಾರೆ. ಒಂದ್ಸರಿ ಹಾಕಿ ಅದ್ಯಾರೋ ಫೈನ್ ಕಟ್ಟಿಲ್ಲ ಅಂತೇಳಿ ಅವ್ರ ಮನೆ ಮುಂದೆ ಹಾಕಿ